ಎಲ್ಲರಿಗೂ ಕರ್ಕೊಂಡು ಹೋಗ್ಬಿಡಿ. ಕೊಯನಾಡು ಶಾಲೆ ಈಗ ಇರುವ ಶಾಲೆಗಳಲ್ಲಿ 2024ಗಳಲ್ಲಿ ಒಂದು ಲ್ಯಾಂಡ್ಸ್ಲೈಡ್ ಆಗಿತ್ತು. ಅದರಿಂದ ಒಂದು ಕೊಠಡಿಯನ್ನು ಕೂಡ ಎಲ್ಲ ಹಾನಿಯಾಗಿತ್ತು. ಬೆಳಿಗ್ಗೆ ಆಗಿತ್ತು ಅಂದರೆ ಯಾವ ಕಾರಣಕ್ಕೆ ಯಾರು ಮಕ್ಕಳಿಗೆ ಏನು ಇಂಜರೀಸ್ ಅಥವಾ ಯಾವುದು ಏನು ಆಗಿಲ್ಲ ಅಂತ. ಬಟ್ ಅದನ್ನು ನೋಡಿಕೊಂಡು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ನಮ್ಮ ಜಿಲ್ಲೆಯಲ್ಲಿ ವೀಕ್ಷಣೆಗೆ ಬಂದಿದ್ದರು. ಅವ್ರ ಜೊತೆಗೆ ನಾನು ಕೂಡ ಖುದ್ದಾಗಿ ಕೆಲವು ಸ್ಪಾಟ್ಸ್ಗಳಲ್ಲಿ ಹೋಗಿದೆ, ಎಲ್ಲಿ ಸೆನ್ಸಿಟಿವ್ ಇತ್ತಂದರೆ. ಆವಾಗ ಅಲ್ಲಿ ಹೋದಾಗ ಅವರು ಪೂರ್ಣ ಥರದ್ದು ಎಲ್ಲ ನೋಡಿಕೊಂಡು ಮತ್ತು ಆ ಶಾಲೆಗೆ ಹಿಂಭಾಗ ಹೋಗಿ ಅಂತ ಒಂದು ಅಂಡರ್ಗ್ರೌಂಡ್ ಸ್ಟ್ರೀಮ್ ಕೂಡ ಅದು ಫ್ಲೋ ಆಗ್ತಾಯಿತ್ತಂತ ಹೇಳಿ, ಮತ್ತು ಅವರು ಕೂಡ ಅಡ್ವೈಸ್ ಮಾಡಿದ್ರಂತೆ ಯಾವ ಕಾರಣಕ್ಕೆ ಇಲ್ಲಿ ಶಾಲೆ ನಡಿಬಾರ್ದು, ಏಕೆಂದರೆ ಒಂದು ಅಂಡರ್ಗ್ರೌಂಡ್ ಸ್ಟ್ರೀಮ್ದು ಒಂದು ಫ್ಲೋ ಅಲ್ಲಿ ಬರ್ತದೆ ಅದು ಶಾಲೆ. ಅದು ಯಾವಾಗಲೂ ಮಳೆ ಜಾಸ್ತಿ ಇರೋದ್ರಿಂದ ಇದು ವನ್ರೇಬಲ್ ಇರ್ತದೆ, ಅಲ್ಲಿ ಲ್ಯಾಂಡ್ಸ್ಲೈಡ್ ಆಗ್ಬೋದಂತ. ಆ ಕಾರಣದಿಂದ ಅಲ್ಲಿ ಶಾಲೆ ಒಂದು ಆದೇಶ ನೀಡಿದ್ದೆ. ಆವಾಗನೇ ಆ ಶಾಲೆ ಮಕ್ಕಳು ಸಂಪಾಜಿ ಶಾಲೆಗೆ ಹೋಗ್ತಾಯಿದ್ರು. SDMCಯಿಂದ ಅದು ಬೆಳಿಗ್ಗೆ ಇತ್ತಂದರೆ ಅದು ಅಷ್ಟು ದೂರಾಗಿ ಹೋಗೋಕ್ಕೆ ಆಗಲ್ಲ, ಅದು ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕು. ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಬೇಕಂದ್ರೆ ನಾವು ಸುತ್ತಮುತ್ತಗಳಲ್ಲಿ ನಮ್ಮ ರೆವಿನ್ಯೂ ಇಲಾಖೆ, ಇದು ನಮ್ಮ ಸಿಬ್ಬಂದಿಗಳು ಮತ್ತು ಸರ್ವೆ ಇಲಾಖೆ ಅವರಿಗೆ ಕೂಡ ನಾವು ಆದೇಶ ಕೊಟ್ಟಿದೆ. ಅಂದರೆ ಅಲ್ಲಿ ಸುತ್ತಮುತ್ತಗಳಲ್ಲಿ ಎಲ್ಲಿ ನಮ್ಮ ಸರ್ಕಾರಿ ಜಾಗ ಸಿಗ್ತದೆ, ರೆವಿನ್ಯೂ ಲ್ಯಾಂಡ್ ಸಿಗ್ತದೆ, ಅವರು ನೋಡ್ಕೋಬಹುದು. ಇದರಲ್ಲಿ RTCನಲ್ಲಿ ಅದು ಪೈಸಾರಿ ಅಂತ ಬರ್ತಿದೆ, ಇದು ಲ್ಯಾಂಡ್ ಇನ್ ಕ್ವೆಶ್ಚನ್. ಸೊ ಅದರಲ್ಲಿ ಕೂಡ ಅದು ಕೆಲವು ಕಾರೆಸ್ಪಾಂಡೆನ್ಸ್ ಕೂಡ ಆಯಿತು ಅರಣ್ಯ ಇಲಾಖೆಗೆ. ಅದರಲ್ಲಿ ಕೂಡ ಕಾರೆಸ್ಪಾಂಡೆನ್ಸಲ್ಲಿ ಇದು ಅವರಿಂದ ರಿಪ್ಲೈ ಬರುವಾಗ ಸ್ವಲ್ಪ ಡಿಲೇ ಆಯಿತು. ಇವತ್ತು ಬೆಳಿಗ್ಗೆ ನಾವು DCF ಜೊತೆ ಕೂಡ ಮೀಟಿಂಗ್ ಮಾಡಿದ್ದೀನಿ. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಅದರಲ್ಲಿ ಏನಾಗಿದೆ, ಟೋಟಲ್ ಸರ್ವೆ ನಂಬರಲ್ಲಿ ಒಂದು 31 ಎಕರೆ ಜಾಗ ಇರ್ತದೆ. ಅದರಲ್ಲಿ DCF ಕೊಟ್ಟಿರುವ ಮಾಹಿತಿ ಪ್ರಕಾರ 29 ಎಕರೆ ರಿಸರ್ವ್ ಫಾರೆಸ್ಟ್ ಇರ್ತದೆ, 2 ಎಕರೆವನ್ನು ಉಳಿತದೆ. ಅಂದರೆ ಇದು ಕೊಯನಾಡು ಬಜಾರ್ ಮತ್ತು ಈ ಥರದ ಚಟುವಟಿಕೆ. ಇಲ್ಲಿ ಬಹುಶಃ ಕನ್ಫ್ಯೂಷನ್ ಏನಾಗಿದೆ ಅಂತ ಅದನ್ನು ಹೊರತುಪಡಿಸಿ ಇದು SDMC ಅವರು ಇದು ನೋಡ್ಬೋದಿತ್ತು. ಬೇರೆ ಬೇರೆ ಕಾರಣ ಅದು ಕನ್ಫ್ಯೂಷನಿಂದ ಅದು ಪರಿಸ್ಥಿತಿಯನ್ನು ಉದ್ಭವ ಆಗಿದೆ. ಇವತ್ತು DCF ಜೊತೆಗೆ ನಾವು ಮಾತಾಡಿ ನಾವು ಎಲ್ಲ ಕ್ಲಾರಿಫಿಕೇಷನ್ ತೊಗೊಂಡಿದ್ದೀವಿ. ಇವತ್ತು ಸಂಜೆವರೆಗೆ ನಾವೊಂದು ತಿದ್ದುಪಡಿ ಆದೇಶವನ್ನು ಜಾರಿ ಮಾಡಿಸ್ತೇವೆ. ತಿದ್ದುಪಡಿ ಆದೇಶವನ್ನು ಅಂದರೆ ಅಲ್ಲಿ ಇದು ಸ್ವಲ್ಪ ಅದು ಬದಲಾವಣೆ ಇರ್ತದೆ ಸರ್. ಅದು ನಾವು ಮೀಟಿಂಗ್ ಮಾಡಿಕೊಂಡು ಆದೇಶವನ್ನು ಜಾರಿ ಮಾಡಿದ ಮೇಲೆ ತಮ್ಮೆಲ್ಲರಿಗೆ ನಾವು ಹೇಳ್ತೀವಿ. ಏಕೆಂದರೆ ಇನ್ನೂ ನಾವು ಒಂದು ಮೀಟಿಂಗ್ ಮಾಡಬೇಕಾಗುತ್ತೆ. ಯಾವುದು ಫಾರೆಸ್ಟ್ ಇಲಾಖೆ ಅವರು ನೋಡ್ತಾ ಇದ್ದಾರೆ, ಅವರಿಗೆ ಇದು ಎಲ್ಲ, ಏಕೆಂದರೆ ಟ್ರೀ ಕಟಿಂಗ್ ಕೂಡ ಪರ್ಮಿಷನ್ ಇಲ್ಲ ಅಂತ ಅವರು DCF ಅವರು ಹೇಳಿ.